ನನ್ನ ಮನೆ ಇರೋದು ದೂರದ ಬಿಜಾಪುರದಲ್ಲಿ. ನಾನು ಮೈಸೂರಿಗೆ ಓದಕ್ಕೆ ಅಂತ ಬಂದಿದ್ದೀನಿ. ನಮ್ಮವರು ಗೊತ್ತಲ್ಲ, ನಾವಾಡೋ ಭಾಷೆಯಿಂದ ಹಿಡಿದು ನಾವು ತಿನ್ನೋ ಆಹಾರದವರೆಗೂ ಎಲ್ಲನೂ ಬೇರೆನೆ. ಅಲ್ಲಿಗೂ ನಾನೀಗ ಉಳ್ಕೊಂಡಿರೋ ಊರಿಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಇದೆಲ್ಲದರ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಹೆಣ್ಗಾಡ್ತಿದ್ದ ನನಗೆ ನನ್ನ ಗ್ರಹಚಾರಕ್ಕೂ ಏನೋ ಒಬ್ಬರು ಹೇಳ್ಕೊಳ್ಳೋಕ್ಕೆ ಅಂತ ಫ್ರೆಂಡ್ಸ್ಗಳು ಇರಲಿಲ್ಲ. ಪುಣ್ಯಕ್ಕೆ ನಮ್ಮ ಹಾಸ್ಟೆಲ್ನಲ್ಲಿ ಹೇಳ್ಕೊಳ್ಳುವಷ್ಟು ಸ್ಟ್ರಿಕ್ಟ್ ಏನೂ ಇರಲಿಲ್ಲ. ಹೀಗಾಗಿ ಸಮಯ ಸಿಕ್ಕಾಗಲೆಲ್ಲ ಒಬ್ಬಳೇ ಸ್ವಲ್ಪ ಸಿಟಿ ಕಡೆ ಸುತ್ತಾಡ್ಕೊಂಡು ಹಾಗೆ ಬರುವಾಗ ಲೈಬ್ರರಿಗೆ ಒಂದು ವಿಸಿಟ್ ಕೊಟ್ಟು ಬರ್ತಾಯಿದ್ದೆ. ನಾನು ಉತ್ತರ ಕರ್ನಾಟಕದೊಳಗಿರೋದ್ರಿಂದ ನಿಮಗೆ ಗೊತ್ತಲ್ಲ, ನಮ್ಮ ಕಡೆ ಜೋಳದ ರೊಟ್ಟಿ ಇಲ್ಲದೆ ಊಟನೇ ಸೇರಲ್ಲ ಅಂತ. ಹಾಗಾಗಿ ಸಿಟಿಲಿ ಒಂದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಗೆ ನಾನು ಖಾಯಂ ಗಿರಾಕಿಯಾಗಿದ್ದೆ. ಈವ್ನಿಂಗ್ ಟೈಮಲ್ಲಿ ನಂದು ಅಲ್ಲಿ ಊಟ. ಹೀಗಾಗಿ ಸಾಮಾನ್ಯವಾಗಿ ಅಲ್ಲಿ ಕೆಲಸ ಮಾಡೋರಾಗಲಿ ಹೋಟೆಲ್ ಓನರ್ ಆಗಲಿ ಪರಿಚಯದವರಾಗಿ ಬಿಟ್ಟಿದ್ರು. ಹೀಗಿರುವಾಗ ಸಾಮಾನ್ಯವಾಗಿ ದಿನ ಅಲ್ಲಿಗೆ ಹೋಗಿ ಬರ್ತಿದ್ದ ನನಗೆ ಒಂದು ವಿಷಯ ಗಮನಕ್ಕೆ ಬಂತು. ಅದೇನೆಂದರೆ, ಆ ಹೋಟೆಲ್ನಲ್ಲಿ ಇರೋ ಲಾಸ್ಟ್ ಬೆಂಚ್ನಲ್ಲಿ ನನ್ನದೇ ಏಜ್ನ ಒಬ್ಬಳು ಹುಡುಗಿ ಬಂದು ಯಾವತ್ತೂ ಕೂತ್ಕೊಂಡಿರೋದು. ಅಷ್ಟೇ ಅಲ್ಲ, ಅವಳಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಅಂತಂದರೆ, ಅವಳು ಯಾವತ್ತೂ ಏನೂ ಆರ್ಡರ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಕೂತು ನನ್ನ ಕಡೆ ನೋಡ್ತಾ ನಗ್ತಾ ಇರೋಳು. ವಿಚಿತ್ರ ಅಂತಂದರೆ, ಅವಳನ್ನು ಬಿಟ್ಟು ಆ ಬೆಂಚಲ್ಲಿ ಯಾರೂ ಕೂತ್ಕೊತಾನೂ ಇರಲಿಲ್ಲ. ನನಗೆ ಇದೊಂಥರ ವಿಯರ್ಡ್ ಅನಿಸೋದು. ನಾನು ವಾಪಸ್ ಸ್ಮೈಲ್ ಮಾಡೋಣ ಅಂತಂದರೆ ಯಾರು ಅಂತಲೂ ಗೊತ್ತಿಲ್ಲ. ಸರಿ, ಇಗ್ನೋರ್ ಮಾಡಿದೆ. 2-3 ದಿನ ಕಳೀತು. ವಿಚಿತ್ರ ಅಂತಂದರೆ, ನಾನು ಯಾವಾಗ ಹೋಟೆಲಿಗೆ ಬರ್ತೀನೋ ಅವಳು ಅಲ್ಲಿರೋಳು. ಸರಿ, ಕೋಇನ್ಸಿಡೆನ್ಸ್ ಅಂತ ಸುಮ್ಮನಾಗ್ಬಿಟ್ಟೆ. ಒಂದಿನ ನಾನು ಎಲ್ಲ ದಿನದ ಹಾಗೇ ಆರ್ಡರ್ ಮಾಡಿರೋ ತಿಂಡಿನ ಒಬ್ಬಳೇ ಕೂತು ತಿಂತಾಯಿದ್ದೆ. ಸಡನ್ನಾಗಿಯೇ ಹುಡುಗಿ ನನ್ನ ಎದುರುಗಡೆ ಬಂದು ಕೂತ್ಕೊಳ್ತಾಳೆ. ಏಜ್ನಲ್ಲಿ ನನಗಿಂತ ಚಿಕ್ಕಳು ಅನಿಸುತ್ತೆ. ಈಗ ಸಡನ್ ಎದುರುಗಡೆನೇ ಬಂದಿರೋದ್ರಿಂದ ಹಾಯ್ ಅಂದೆ, ಬೇರೆ ಆಪ್ಷನ್ ಇಲ್ಲ. ನಾನು ಹಾಯ್ ಅಂದೆ. ಅವಳು ನಾನು ಹಾಗಂತಿದ್ದ ಹಾಗೇ ತನ್ನ ಪರಿಚಯ, ತನ್ನ ಕಾಲೇಜ್ ಎಲ್ಲನೂ ಹೇಳ್ಕೊಳ್ತಾಳೆ. ವಿಚಿತ್ರ ಅಂದರೆ, ಅವಳು ನಾನು ಸೇಮ್ ಊರು ಮತ್ತು ಸೇಮ್ ಕಾಲೇಜ್. ಈಗ ನನಗೆ ಈ ಮಾತು ಸ್ವಲ್ಪ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ. ದೂರಿಗೆ ಹೋದಾಗ ತಮ್ಮೂರವರು ಅಂತಂದರೆ ಸಹಜವಾಗಿಯೇ ಖುಷಿಯಾಗುತ್ತೆ. ನಾನು ಕೂಡ ನನ್ನ ಪರಿಚಯ ಹೇಳ್ಕೊಂಡೆ. ಅವಳು ನನಗಿಂತ ಜೂನಿಯರ್ ಮತ್ತು ಅವಳ ಪೇರೆಂಟ್ಸ್ ಜೊತೆ ಅವಳಿಲ್ಲೇ ಉಳ್ಕೊಂಡಿರೋದು. ಸರಿ, ಇವಳ ಮಾತು ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ಯಾರೂ ಫ್ರೆಂಡ್ಸೇ ಇಲ್ಲದೆ ಒಂಟಿಯಾಗಿ ಓಡಾಡ್ತಿದ್ದ ನನಗೆ ತುಂಬ ದಿನದ ನಂತರ ಎಷ್ಟೋ ಸಮಾಧಾನ ಅನ್ನಿಸ್ತು. ಸರಿ, ಈಗ ಹಾಸ್ಟೆಲ್ಗೆ ವಾಪಸ್ ಬಂದೆ. ಮಾರನೇ ದಿನ ಕಾಲೇಜ್ ಮುಗಿಸಿ ಮತ್ತು ಹಾಸ್ಟೆಲ್ಗೆ ಹೋದರೆ ಆ ಹುಡುಗಿ ಅಲ್ಲೇ ಇರ್ತಾಳೆ. ಇವತ್ತೂ ಅವಳೇ ಬಂದು ಎಲ್ಲ ಕ್ಷೇಮ ಸಮಾಚಾರ ಮಾತಾಡಿಸ್ತಾಳೆ. ಇಬ್ಬರು ಕೂತು ಅಲ್ಲಿ ಇಲ್ಲಿನ ಕತೆ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸರಿ, ಈ ಸರಿ ಅವಳು ನನ್ನ ಜೊತೆ ಮನೆಗೆ ವಾಪಸ್ ಹೊರಟು ನಿಲ್ತಾಳೆ. ಇಬ್ಬರೂ ಒಂದು ರೌಂಡ್ ಸಿಟಿ ಕಡೆ ವಾಕ್ ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಅವಳ ಮಾತಲ್ಲಿನೇ ಅರ್ಥ ಆಯಿತು, ಅವಳಿಗೂ ನನ್ನ ಥರನೇ ಸೇಮ್ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ. ಹಾಂ, ಹೇಳಕ್ಕೆ ಮರ್ತೆ, ಅವಳ ಹೆಸರು ಸುಷ್ಮಾ. ತುಂಬ ಹೊತ್ತು ಮಾತಾಡಿ ಅಲ್ಲಿ ಇಲ್ಲಿ ತಿರುಗಾಡಿ ಹಾಸ್ಟೆಲ್ ಬಂದಮೇಲೆ ಸುಷ್ಮಾ ಜೊತೆ ಒಡನಾಟ ತುಂಬ ಇಷ್ಟ ಆಯಿತು. ದಿನ ಹೋಟೆಲ್ನಲ್ಲಿ ಸಿಗ್ತಾ ಇದ್ದ ಸುಷ್ಮಾ ಒಂದಿನಾನು ಕಾಣಿಸದೇ ಇದ್ದದೇ ಇಲ್ಲ. ಹೀಗಾಗಿ ಫೋನ್ ನಂಬರ್ನ ಎಕ್ಸ್ಚೇಂಜ್ ಮಾಡೋ ಪರಿಸ್ಥಿತಿನೂ ಬರಲಿಲ್ಲ. ಸರಿ, ಹೀಗೆ ಒಂದು 3 ತಿಂಗಳು ಕಳೆಯುತ್ತೆ. ಸುಷ್ಮಾ ಮತ್ತು ನನ್ನ ಬಾಂಡಿಂಗ್ ತುಂಬ ಬೆಳೆದಿತ್ತು. ಒಂದೇ ಮಾತಲ್ಲಿ ಹೇಳಬೇಕಂತಂದರೆ, ಅವಳೀಗ ನನ್ನ ಸ್ವಂತ ತಂಗಿ ಥರನೇ ಆಗಿದ್ಲು. ಒಂದಿನ ಎಂದಿನ ರೀತಿನೇ ನಾನು ಹೋಟೆಲ್ಗೆ ಬರ್ತೀನಿ. ಹೋಟೆಲ್ ಓನರ್ ತುಂಬ ನನಗೆ ಪರಿಚಯ ಇರೋದ್ರಿಂದ ಅವರು ತಮ್ಮ ಮನೆಗೆ ಸಂಜೆ ಬಂದು ಫಂಕ್ಷನ್ಗೆ ಅಟೆಂಡ್ ಆಗೋಕ್ಕೆ ಇನ್ವೈಟ್ ಮಾಡ್ತಾರೆ. ಸರಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡೆ. ಈಗ ಸುಷ್ಮಾ ಜೊತೆ ಮಾತಾಡಬೇಕು ಅಂತ ಆ ಕಡೆ ತಿರುಗೋದ್ರೊಳಗೆ ಅವಳಿವತ್ತು ಅಲ್ಲಿ ಕಾಣಿಸಿಲ್ಲ. ಆಶ್ಚರ್ಯ, ಬೇಜಾರು ಎಲ್ಲ ಹೊತ್ಕೊಂಡು ಸೀದಾ ಹಾಸ್ಟೆಲ್ಗೆ ಬಂದು ಮಲಗಿಬಿಟ್ಟೆ. ಸಂಜೆ ಎದ್ದು ಹಾಸ್ಟೆಲ್ ಓನರ್ ಮನೆಗೆ ಫಂಕ್ಷನ್ಗೆ ಅಂತ ಹೋದೆ. ಏನು ಫಂಕ್ಷನ್ ಅಂತ ಅವರು ನನಗೆ ತಿಳಿಸಿಲ್ಲ. ಅವ್ರ ಮನೆಯವರು ಬಂದು ಕರೆದು ಒಳಗಡೆ ಕೂರಿಸಿದ್ರು. ಆಗ ಅಲ್ಲೇನು ನಡೀತಿದೆ ಅನ್ನೋದ್ರ ಜೊತೆ ನನಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಮನೆಯವರೆಲ್ಲ ಒಂದು ಕಡೆ ಕೂತು ಅಳ್ತಾಯಿದ್ರು. ಅವ್ರ ಮುಂದೆ ಒಂದು ಫೋಟೋನ ಇಟ್ಟು ಪೂಜೆ ಮಾಡ್ತಾಯಿದ್ರು. ಸೊ ಆ ಫೋಟೋ ಬೇರೆ ಯಾರ್ದು ಅಲ್ಲ, ನನಗೆ ದಿನ ಸಿಕ್ಕಿ ಮಾತಾಡಿಸ್ತಾ ಇದ್ದ ಸುಷ್ಮಾದು. ಹೌದು, ಸುಷ್ಮಾ ಬೇರೆ ಯಾರೂ ಆಗಿರಲಿಲ್ಲ, ಸ್ವತಃ ಆ ಹೋಟೆಲ್ ಓನರ್ ಮಗಳು. ಸ್ವಲ್ಪ ವರ್ಷಗಳ ಹಿಂದೆ ಕಾಲೇಜ್ಗೆ ಅಂತ ಹೋದ ಸುಷ್ಮಾ ರೋಡ್ ಆಕ್ಸಿಡೆಂಟ್ನಲ್ಲಿ ಸತ್ತೋಗಿದ್ಲು. ಅವಳಿಗೆ ಅಂತಾನೆ ಅವರ ಅಪ್ಪ ಹೋಟೆಲ್ನಲ್ಲಿ ಒಂದು ಬೆಂಚ್ನ ಬಿಟ್ಟಿಟ್ಟಿದ್ರು. ಯಾಕೆಂದರೆ ಸುಷ್ಮಾ ಕಾಲೇಜ್ ಮುಗಿಸಿ ಬಂದ ತಕ್ಷಣ ಆ ಟೇಬಲ್ನಲ್ಲಿನೇ ಜಾಸ್ತಿ ಕೂರ್ತಾ ಇದ್ಲಂತೆ. ಸ್ವಭಾವ ಎಲ್ಲ ನನ್ನ ರೀತಿಯೇ ಇರೋದ್ರಿಂದನೋ ಏನೋ ಅವಳ ಆತ್ಮ ನನ್ನ ಸೆಳೆದಿತ್ತು.
ನಾನು ದಿನ ನೋಡ್ತಾ ಇದ್ದ ಮಾತಾಡ್ತಾ ಇದ್ದ ವ್ಯಕ್ತಿ ಅಸ್ತಿತ್ವನೇ ಇಲ್ಲ ಅಂತಂದರೆ ಈ ವಿಷಯ ಜೀರ್ಣಿಸ್ಕೊಳ್ಳೋ ಪರಿಸ್ಥಿತಿಲೇ ನಾನಿರಲಿಲ್ಲ. 2-3 ದಿನ ಹೋಟೆಲ್ ಕಡೆ ತಲೆನೂ ಹಾಕಿ ಮಲಗಲಿಲ್ಲ. ಯಾರ ಜೊತೆನಾದರೂ ಶೇರ್ ಮಾಡಿಕೊಂಡ್ರೆ ನಂಬೋದಕ್ಕಿಂತ ಆಡ್ಕೊಂಡು ನಗ್ತಾರೆ ಅಂತ ನನ್ನಲ್ಲೇ ಈ ವಿಷಯಗಳನ್ನು ಮುಚ್ಚಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇದಾಗಿ 3 ವರ್ಷ ಕಳೀತು. ನನ್ನ ಎಜುಕೇಷನ್ ಎಲ್ಲ ಮುಗಿಸಿ ಜಾಬ್ ಸೇರಿದ್ದೀನಿ. ಆದರೆ ಇನ್ನೂವರೆಗೂ ಸುಷ್ಮಾ ಥರ ಫ್ರೆಂಡ್ಸ್ ಮಾತ್ರ ಸಿಕ್ಕಿಲ್ಲ. ಸೊ ಗಾಯ್ಸ್, ಈ ಕತೆ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಥರ ಇನ್ನೊಂದು ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.